ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಅಹಿಂದ ಸಂಘಟನೆಯ ವತಿಯಿಂದ ಮಾನ್ಯ ಶ್ರೀ ಇತರ ಸಿದ್ದರಾಮಯ್ಯ ಕೂಡ ಉಪಮುಖ್ಯಮಂತ್ರಿ ಪ್ರಸ್ತಾವವನ್ನು ಕೊಟ್ಟು ನಮ್ಮ ಅಹಿಂದ ಸಂಘಟನೆಗೆ ಬಲಪಡಿಸಬೇಕು. ಹಾಗೂ ನಮ್ಮ ಅಹಿಂದ ತತ್ವ ಸಿದ್ಧಾಂತವನ್ನು ಹೊಂದಿರುವಂತಹ ಉತ್ತರ ಕರ್ನಾಟಕದ ಶ್ರೀ ವಿಜಯಾನಂದ ಕಾಶ್ಯಪನವರಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಹೆಚ್ಚಿನ ಗೌರವವನ್ನು ಕೊಡಬೇಕೆಂದು ಪ್ರಯತ್ನ ವಿನಂತಿಸಿಕೊಳ್ಳುತ್ತೇನೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ ಪಕ್ಷ ಕಾರ್ಯಾಧ್ಯಕ್ಷರಿಗೆ ಮನವಿ. ಪರಶುರಾಮ್ ತುಂಬಗಡ್ಡಿ ಅಹಿಂದ ಸಂಘಟನೆ ಕಾರ್ಯದರ್ಶಿ ಇಳಕಲ್ ತಾಲೂಕು ಈ ಮೂಲಕ ತಿಳಿಸುವುದೇನೆಂದರೆ, ಏನು ಹೊಸದಾಗಿ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆ ತಿಳಿಸುತ್ತಾ ಅವರ ಸಂಪುಟ ಪುನರ್ರಚನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ವಿಜಯಾನಂದ ಕಾಶಪ್ಪನವರ್ ಸಾಹೇಬರಿಗೆ ಮಂತ್ರಿ ಮಂಡಲದಲ್ಲಿ ಸ್ಥಾನ ಕೊಡಬೇಕಂತ ಕೇಳುತ್ತೀವಿ. ಮತ್ತೆ ನಮ್ಮ ಅಹಿಂದ ಸಂಘಟನೆಯ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ DCM ಹುದ್ದೆ ಕೊಡ್ಬೇಕೆಂದು ಒತ್ತಾಯ ಮಾಡುತ್ತೇವೆ. ಕರ್ನಾಟಕ ರಾಜ್ಯ ಅಹಿಂದ ಸಂಘಟನೆ ವತಿಯಿಂದ ಇಂದು ಇಳಕಲ್ ತಾಲೂಕು ಘಟಕ ಹಾಗೂ ಕರ್ನಾಟಕ ರಾಜ್ಯ ಯುವ ಅಲ್ಪಸಂಖ್ಯಾತ ಘಟಕ ಮತ್ತು ಎಲ್ಲಾ ಪದಾಧಿಕಾರಿಗಳ ಘಟಕದ ವತಿಯಿಂದ ನಾವು ಇಂದು ಪ್ರಮುಖ ವಿಷಯ ನಮ್ದ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗುತ್ತಿರುವಂತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅವರ ಕ್ಯಾಬಿನೆಟ್ ಒಂದು ಪ್ರಮುಖ ಸ್ಥಾನ, ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮಗನಾದ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ನಮ್ಮ ಜನಪ್ರಿಯ ಶಾಸಕರು ಶ್ರೀ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಒಂದು ಹಕ್ಕೊತ್ತಾಯದ ಈ ಒಂದು ಸಭೆಯಲ್ಲಿ ನಾವೆಲ್ಲರೂ ಕೂಡಿ ನಾವು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವರಿಗೆ ನೂತನ ಒಂದು ಸರ್ಕಾರದ ಭಾಗದಲ್ಲಿರುವಂತ ಮುಖ್ಯಮಂತ್ರಿಗಳಿಗೆ ನಾವು ವಿಶೇಷ ಒಂದು ಹಕ್ಕೊತ್ತಾಯವನ್ನ ಉತ್ತರ ಕರ್ನಾಟಕದ ವತಿಯಿಂದ ಕರ್ನಾಟಕ ಅಹಿಂದ ಸಂಘಟನೆ ವತಿಯಿಂದ ನಾವು ಬಲವಾದ ಈ ಒಂದು ಹುದ್ದೆಯನ್ನು ನಾವು ಹಿಂದುಳಿದ ವರ್ಗಕ್ಕೆ ತಾವು ಕೊಡಲೇಬೇಕೆಂದು ನಾನು ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದೇನೆ. ಹೈಕಮಾಂಡ್ಗೆ ಇರುವ ವಿಷಯ ಏನೆಂದರೆ, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಇವಾಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಅವರಿಗೆ DCM ಸ್ಥಾನ ಕೊಡಬೇಕಾಗಿ ವಿನಂತಿ. ಆನಂತರ ಉತ್ತರ ಕರ್ನಾಟಕದ ಭಾಗದ ಜನಪ್ರಿಯ ಶಾಸಕರಾದಂತ ಹುಣಸೂರು ವಿಧಾನಸಭಾ ಕ್ಷೇತ್ರದ ವಿಜಯಾನಂದ ಕಾಶಪ್ಪನವರು ಈ ಭಾಗದ ಎಲ್ಲಾ ತರ ಅಹಿಂದ ಆಯ್ತು, ಆಮೇಲೆ ಕಾಂಗ್ರೆಸ್ ಪಕ್ಷ ಆಯ್ತು, ಪ್ರಭಾವಿ ನಾಯಕರಿದ್ದಾರೆ. ಅವರಿಗೆ ಇವಾಗ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಭಾಗದ ಜನಗಳಿಗೆ ಸಂತೋಷವಾಗುತ್ತದೆ. ಇದು ಒಂದು ನಮ್ಮ ಹೈಕಮಾಂಡಿಗೆ ಮನವಿ ಇದೆ.